ಏನಿವತ್ತು ಕರ್ನಾಟಕ ರಾಜ್ಯ ಮಡಿವಾಳ ಮಾಚಿದೇವರ ಸಂಘದಿಂದ 16/3/2026 ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ಹಮ್ಮಿಕೊಂಡಿದ್ದಾರೆ. ಯಾವ ಉದ್ದೇಶಕ್ಕಾಗಿ ಅನ್ನೋಂಥ ನಮ್ಮ ಅಧ್ಯಕ್ಷರಿದ್ದಾರೆ, ಅವ್ರಿಗೆ ನಾನು ಏನು ಅಂತ ಮಾತಾಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ಕರ್ನಾಟಕ ರಾಜ್ಯ ಮಡಿವಾಳ ಮಾಚಿದೇವರ ಸಂಘದ ರಾಜ್ಯಾಧ್ಯಕ್ಷರು ಮಂಜು ಬಿ ಶೆಟ್ಟಿ, ಮೈಸೂರು. ಇದು ಯಾವ ಒಂದು ಉದ್ದೇಶಕ್ಕಾಗಿ ನೀವು ಒಂದು ಧರಣಿನ ಮಾಡ್ಕೊಂಡಿದ್ದಾರೆ ಸರ್? ನಮ್ಮ ಉದ್ದೇಶ ಒಂದೇ, ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಪಟ್ಟಿಗೆ ಸೇರಿಸಬೇಕು ನಮ್ಮ ಮಡಿವಾಳ ಸಮುದಾಯವನ್ನು ಅಂತ ನಾವು ಹಿಂದಿನ ಕಾಲದಿಂದ ಎಲ್ಲ ಸರ್ಕಾರಕ್ಕೂ ಕೂಡ ಮನವಿ ಮಾಡ್ಕೊಂಡು ಬಂದಿದ್ವಿ. ಹಿಂದೆನೂ ಕೂಡ ಬೆಳಗಾವಿಯ ಅಧಿವೇಶನ ವಿಧಾನಸಭೆ ನಡೆಯೂ ಕೂಡ ನಾವು ಕೂಡ ಅವಾಗಲೂ ಧರಣಿ ಮಾಡಿ ಪ್ರತಿಭಟನೆ ಮನವಿ ಸಲ್ಲಿಸಿದ್ದು. ಇಲ್ಲೂ ಕೂಡ ನಮ್ಮ ಪರಿಶಿಷ್ಟ ವರ್ಗಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ವಿ. ರಾಜ್ಯ ಸರ್ಕಾರದಿಂದ ಶಿಫಾರಸು ಹೋಗಬೇಕು, ನಂತರ ಅವರು ಕೇಂದ್ರ ಸರ್ಕಾರ ಅಂಗೀಕರಿಸಬೇಕು. ನಮ್ಮ ರಾಜ್ಯ ಸರ್ಕಾರದಿಂದ ಇನ್ನೂ ನಮ್ಮದು ಶಿಫಾರಸು ಆಗಿಲ್ಲ. ಡಾಕ್ಟರ್ ಅನ್ನಪೂರ್ಣಮ್ಮ ವರದಿಯಂತೆ ಅವರು ಪರಿಶಿಷ್ಟ ವರ್ಗಕ್ಕೆ ಸೇರಿಸಬೇಕು ಅಂತ ವರದಿ ಕೊಟ್ಟು ಸರ್ಕಾರಕ್ಕೆ ಆಲ್ರೆಡಿ ಸುಮಾರು ವರ್ಷಗಳೇ ಆಯಿತು. ಆದರೂ ಕೂಡ ನಮ್ಮ ಪರಿಶಿಷ್ಟ ವರ್ಗಕ್ಕೆ ಸೇರಿಸಬೇಕು ಅಂತ ಯಾವುದೇ ಸರ್ಕಾರ ಕೂಡ ಗಮನ ಹರಿಸಿಲ್ಲ. ನಾವು ಎಲ್ಲ ಸಂಘ ಸಂಸ್ಥೆಗಳು, ರಾಜ್ಯ ಸಂಘಟನೆ ಹಾಗೂ ಹಲವಾರು ಜಿಲ್ಲಾ ತಾಲೂಕು ಸಂಘಟನೆಗಳು ಪ್ರತಿ ಜಿಲ್ಲೆಯಲ್ಲೂ ಕೂಡ ನಾವು ಪ್ರತಿಭಟನೆ ಮಾಡಿದ್ವಿ. ಈಗ ಅಹೋರಾತ್ರಿ ಧರಣಿ ಅಂತ ಸೋಮವಾರ 16/3/2026 ಏನು ನಮ್ಮ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಉತ್ತರ ಕರ್ನಾಟಕದ ರಾಜ್ಯ ಸಂಘ ಹಾಗೂ ಅದ್ರ ಜೊತೆ ನಾವು ಬೆಂಬಲವಾಗಿ ನಮ್ಮ ಕರ್ನಾಟಕ ರಾಜ್ಯ ಮಡಿವಾಳ ಮಾಚಿದೇವರ ಸಂಘದ ವತಿಯಿಂದ ಬೆಂಬಲ ಕೊಡ್ತಾಯಿದ್ವಿ. ಏನಪ್ಪ ಅಂದರೆ ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೋಸ್ಕರ ಪರಿಶಿಷ್ಟ ವರ್ಗ ಸೇರಿದ ಶಿಕ್ಷಣವಾಗಿ ನಮಗೆ ಮಕ್ಕಳಿಗೆ ಮತ್ತು ಸರ್ಕಾರಿ ಸೌಲಭ್ಯ ತಗೋಬೋದು. ಈಗೇನಾಗದೆ ನಮಗೆ ಫೀಸ್ ಕಟ್ಟಲಿಕ್ಕೂ ಆಗ್ತಾಯಿಲ್ಲ ನಮ್ಮ ಸಮುದಾಯದ ಜನರು. ಅದರಿಂದ ನಾವು OBCಲಿ ಇರೋದ್ರಿಂದ 2A ಇದ್ದೀವಿ. ನಮಗೆ ಸಖತ್ತು ಸ್ಪರ್ಧೆ ಮಾಡೋದಕ್ಕೆ ನಮ್ಮ ಮಕ್ಕಳುಗಳಿಗೆ ಸಾಗ್ತಾ ಇಲ್ಲ. ನಾವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಶಿಕ್ಷಣದಿಂದ ವಂಚಿತರಾಗಿದ್ದೀವಿ. ಮುಂದೊಂದು ದಿನ ನಮ್ಮ ಮಕ್ಕಳಿಗೆ ನಮ್ಮ ಈಗಿನ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಮುಂದಿಗೆ ಸಖತ್ ಕಷ್ಟ ಆಗ್ತಾಯಿದೆ. ಆಗಲೇ ಸರ್ಕಾರ ಇದನ್ನು ಗಮನದಲ್ಲಿಟ್ಕೊಂಡು ನಮ್ಮ ಮಡಿವಾಳರನ್ನ ಪರಿಶಿಷ್ಟ ವರ್ಗಕ್ಕೆ ಪರಿಶಿಷ್ಟ ಪಟ್ಟಿಗೆ ಸೇರಿಸಬೇಕು ಅಂತ ನಮ್ಮ ಅಹೋರಾತ್ರಿ ಧರಣಿ ಹಾಗೂ ನಾವು ಎಲ್ಲ ನಮ್ಮ ಸಮುದಾಯದವರು ರಾಜ್ಯಾದ್ಯಂತ ಗ್ರಾಮ ಮಟ್ಟ, ಹಳ್ಳಿ ಮಟ್ಟದಿಂದ ಕೂಡ ಸೋಮವಾರ ಬಂದು ನಾವು ಪ್ರತಿಭಟನೆ ಮಾಡ್ತೀವಿ. ಧರಣಿ ಮಾಡಿ ಸರ್ಕಾರದ ಗಮನ ಸೆಳೆಯೋಕ್ಕೆ ನಾವೆಲ್ಲ ಸಕಲ ಸಿದ್ಧತೆಗಳನ್ನು ಆಲ್ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಆಲ್ರೆಡಿ ಇನ್ನೇನು 2-3 ದಿನ ಇದೆ. ಎಲ್ಲ ಜಿಲ್ಲೆಗಳಿಂದನೂ ಕೂಡ ನಮ್ಮ ನಾಯಕರುಗಳು, ಮುಖಂಡರುಗಳು, ರಾಜಕೀಯದಲ್ಲಿ ಮುಂಚೂಣಿಯಿರುವ ನಾಯಕರು ಕೂಡ ಈ ಪ್ರತಿಭಟನೆಗೆ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಮೈಸೂರಿಂದನೂ ಕೂಡ ಸುಮಾರು ಜನ ಹಲವಾರು ಪೂರ್ವಭಾವಿ ಸಭೆಗೆ ಹೋಗಿದ್ದರು. ಹಲವಾರು ಅವರು ಕೂಡ ನಮ್ಮ ಮೈಸೂರಿಗೆ ಬಂದು ಭೇಟಿ ಮಾಡಿ ಕರೆ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ನಮ್ಮ ಸಂಘಟನೆಯಲ್ಲಿರುವಂತಹ ಪದಾಧಿಕಾರಿಗಳಿಗೆ ನಾವು ಕೂಡ ಕರೆ ಕೊಟ್ಟಿದ್ದೀವಿ. ಹಳ್ಳಿಗಳಿಂದಲೂ ಗ್ರಾಮ ಮಟ್ಟ, ತಾಲೂಕು ಮಟ್ಟದಿಂದ ಬರಬೇಕು ಅಂತ. ಇದು ನಮ್ಮ ಪರಿಶಿಷ್ಟ ವರ್ಗಕ್ಕೆ ಸೇರಿಸಬೇಕು ಅಂತ ನಾವು ಇಷ್ಟು ಹೋರಾಟ ಮಾಡ್ತಾ ಇರೋದು ಸರ್. ಮೊದಲೇನಾದ್ರು ಮನವಿ ಕೊಟ್ಟಿದ್ರಾ ಸರ್? ಹಲವಾರು ನಾವು ಮನವಿ ಕೊಟ್ಟಿದ್ವಿ. ನಾವು 2023ರಲ್ಲಿ ಬೇರೆ BJP ಸರ್ಕಾರ ಇದ್ದರೂ ಕೂಡ ಬೆಳಗಾವಿಯಲ್ಲಿ ನಾವು ಮನವಿ ಕೊಟ್ಟಿದ್ವಿ. ಅಲ್ಲೂ ಕೂಡ ಧರಣಿ ಮಾಡಿದ್ವಿ, ಅದನ್ನು ಪರಿಗಣಿಸಿಲ್ಲ. ಈಗಲೂ ಕೂಡ ನಾವು ಅದನ್ನೇ ಮಾಡ್ತಾ ಇರೋದು. ನಮಗೇನಪ್ಪ ಅಂದರೆ ನಮ್ಮ ಮಡಿವಾಳರ ಪಟ್ಟಿನ ಇವರು ಕರ್ನಾಟಕ ಸರ್ಕಾರದಿಂದ ಶಿಫಾರಸು ಮಾಡಿದ್ರೆ ಸಾಕು, ಕೇಂದ್ರ ಸರ್ಕಾರದಲ್ಲಿ ಅಂಗೀಕಾರ ಅದು ತಾನಾಗಿ ಆಯ್ತದೆ. ಈಗ ರಾಜ್ಯಾದ್ಯಂತ ಬೇರೆ ಜಿಲ್ಲೆಗಳಲ್ಲಿ 18 ರಾಜ್ಯದಲ್ಲಿ ನಮ್ಮ ಮಡಿವಾಳರನ್ನ ಪರಿಶಿಷ್ಟ ವರ್ಗಕ್ಕೆ ಸೇರಿಸಿದ್ದಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಸೇರಿಸಿಲ್ಲ, ಶಿಫಾರಸ್ಸೇ ಮಾಡಿಲ್ಲ. ಆದ್ದರಿಂದ ಶಿಫಾರಸು ಮಾಡಿ ಮೊದಲು ಅಂತ ನಾವು ಪ್ರತಿಭಟನೆ ಮಾಡ್ತಾಯಿದ್ವಿ. ಅನಂತರ ಕೇಂದ್ರ ಸರ್ಕಾರನ ಪರಿಗಣನೆಯಾಗಿ ಅದು ಅಂಕಿಅಂಶಗಳ ಮುಖಾಂತರ ನಮಗೇನು ಸವಲತ್ತು ಸಿಗಬೇಕು ಅದನ್ನು ಕೇಂದ್ರ ಸರ್ಕಾರ ಕೊಡುತ್ತೆ ಅಂತ ಭರವಸೆ ಇದೆ. ನಮ್ಮ ಉದ್ದೇಶ ಏನಪ್ಪ ಅಂದರೆ ಈಗ ಕರ್ನಾಟಕ ರಾಜ್ಯದಿಂದ, ಕರ್ನಾಟಕ ಸರ್ಕಾರದಿಂದ ಶಿಫಾರಸು ಆಗಬೇಕು ನಮ್ಮ ಪರಿಶಿಷ್ಟ ವರ್ಗದ ಮಡಿವಾಳರನ್ನು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಸರ್. ಇನ್ನೇನಿಲ್ಲ, ನಮ್ಗೇನಪ್ಪ ಅಂದರೆ ನಾವು ಹಲವಾರು ಈಗ ನಿಗಮ ಮಂಡಳಿ ಎಲ್ಲ ಕೇಳಿದ್ದೀವಿ, ಅದರಲ್ಲೆಲ್ಲ ಸಕಲ ಬರ್ತೀವಿ. ನಮಗೇನಪ್ಪ ಅಂದ್ರೆ ಪರಿಶಿಷ್ಟ ವರ್ಗಕ್ಕೆ ಸೇರಿಸ್ಬಿಟ್ರೆ ತಾನಾಗೆ ನಮ್ಮ ಮಕ್ಕಳಿಗೆ ಏನು ಈಗ ಏನು ಶಿಕ್ಷಣಕ್ಕೆ ಸೌಲಭ್ಯ ಬೇಕು ತಾನಾಗೆ ಹುಡುಕಬರ್ತದೆ. ನಾವು ಇನ್ನೂ ಉನ್ನತ ವಿದ್ಯಾಭ್ಯಾಸ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ ನಮಗೆ ತುಂಬ. ನಮ್ಮ ಮಕ್ಕಳಿಗೆ ನಮ್ಮ ಸಮಾಜದವರು ಐರನ್ ಅಂಗಡಿ, ಬಟ್ಟೆ ಹಾಕ್ಕೊಂಡು ತುಂಬ ಬಡತನದಲ್ಲಿ ಬೆಳೆದಂಥ ಸಮಾಜ ನಮ್ಮದು. ಅದು 12ನೇ ಶತಮಾನದಲ್ಲಿ ನಮಗೆ ಸಮಾನತೆ ಕೊಟ್ಟಿದ್ರು. ಆಗಲ ಅನುಭವ ಮಂಟಪದಲ್ಲಿ ವೀರ ಮಡಿವಾಳ ಮಾಚಿದೇವರ ಇದರಲ್ಲಿ ಅದೇ ರೀತಿ ನಡ್ಕೊಬಂದು ಅವಾಗಿಂದ ಇವತ್ತು ನಮ್ಮ ಹೋರಾಟ ನಡೆಸ್ತಾನೆ ಇದ್ದೀವಿ. ಆದರೆ ನಮಗೆ ಪ್ರತಿಫಲ ಇನ್ನೂ ಸಿಕ್ಕಿಲ್ಲ. ಯಾವ ಸರ್ಕಾರಕ್ಕೆ ನೀವು ಮೊದಲು ಮನವಿ ಕೊಟ್ರಿ? ನಾವು ಮೊದಲು ಇಲ್ಲ 3 ಸರ್ಕಾರಕ್ಕೂ ಕೊಟ್ಟಿದ್ದೀವಿ. ನಾವು JDS, ಕಾಂಗ್ರೆಸ್, BJP ಸರ್ಕಾರ ಇದ್ದಾಗಲೂ ಕೂಡ ಉತ್ತರ ಸಿಕ್ಕಿಲ್ಲ ಸರ್. ನಮಗೆ ಇಲ್ಲಿವರೆಗೂ ಯಾವುದೇ ಥರ ಉತ್ತರ ಸಿಕ್ಕಿಲ್ಲ. ನಾವು ಪ್ರತಿ ಸರ್ಕಾರಕ್ಕೂ, ಆ ಸರ್ಕಾರ ಈ ಸರ್ಕಾರ, ಪ್ರತಿ ಸರ್ಕಾರದಲ್ಲೂ ಪ್ರತಿ ವರ್ಷ, ಪ್ರತಿ 5 ವರ್ಷಗಳಿಗೆ ಏನು ಸರ್ಕಾರ ಚೇಂಜ್ ಆಗ್ತದೋ, ಯಾವ ಸರ್ಕಾರ ಯಾರು ಮುಖ್ಯಮಂತ್ರಿ ಆದರೂ ಪರವಾಗಿಲ್ಲ, ಎಲ್ರಿಗೂ ಮನವಿ ಕೊಟ್ಟಿದ್ದೀವಿ. ಅವರು ನಮ್ಮ ಗಣನೆಗೆ ತಗೊಂಡು ಶಿಫಾರಸು ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. ನಮ್ಮ ಹಕ್ಕುಗಳನ್ನ ನಾವು ಪಡ್ಕೊತಾ ಇದ್ದೀವಿ. ನಾವು ಪಡಿಬೇಕು ಅಂತ ಇಷ್ಟೊಂದು ಹೋರಾಟ ಮಾಡ್ತಾಯಿದ್ದೀವಿ, ನಮ್ಗೆ ಇನ್ನೂ ಸಿಗ್ತಾ ಇಲ್ಲ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶಿಕ್ಷಣ ನಮಗೆ ವಂಚಿತರಾಗಿರೋದ್ರಿಂದ
ನಾವು ರಾಜ್ಯಾದ್ಯಂತ ಕರೆ ಕೊಟ್ಟು ನಾವು ಈಗ ಹೋರಾಟಕ್ಕೆ ಪ್ರತಿಭಟನೆ ಸೋಮವಾರ ಮಾಡ್ತಾ ಇದ್ದೀವಿ. ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಎಲ್ಲ ಭಾಗಿಯಾಗ್ತಾರೆ. ಖಂಡಿತ ಎಲ್ಲ ಸಂಘ ಸಂಸ್ಥೆಗಳು, ರಾಜ್ಯಾಧ್ಯಕ್ಷರು, ರಾಜ್ಯ ಮುಖಂಡರು, ಸಮಾಜದಲ್ಲಿರುವಂಥ ಗಣ್ಯ ವ್ಯಕ್ತಿಗಳು, ನಮ್ಮ ಸಮಾಜದ ನಿವೃತ್ತ ಹೊಂದಿರುವಂಥವ್ರು, ಮುಂಚೂಣಿಯವರ ನಾಯಕರು ಎಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಎಲ್ಲ ಒಗ್ಗಟ್ಟಾಗಿ ಪ್ರದರ್ಶನ ಮಾಡ್ತಾ ಇದ್ದೀವಿ ಸರ್. ಕೊನೆಯದಾಗಿ ನಾನು ಹೇಳಬೇಕು ಇಷ್ಟಪಡ್ತೀನಿ. ಏನಿಲ್ಲ ಸರ್, ನಮ್ಗೇನಪ್ಪ ಅಂದ್ರೆ ಪರಿಶಿಷ್ಟ ವರ್ಗಕ್ಕೆ ಸೇರಬೇಕು, ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿ ಇದ್ದೇ ಇರ್ತದೆ. ನೀವು ಒಬ್ಬೊಬ್ಬರ ಮಾತಾಡಿ, ನೀವು ಮಾತಾಡಿ, ಹೆಸರು ಮಾತಾಡಿ. ಇಲ್ಲೇ ಅನಾಗದೆ ಆಫ್ ಮಾಡ್ಬಿಟ್ರೆ ಹಂಗೆ. ನಾವು ಮೈಸೂರು ತಾಲೂಕು ಕಲ್ಲೂರು ಗ್ರಾಮದ ಮಡಿವಾಳ ಸಮಾಜದ ಕಲ್ಲೂರು ಮಂಜು. ನಮ್ಮದು ಏನು ಉದ್ದೇಶ ಅಂತ ಅಂದರೆ, ನಮ್ಮದು SC ಪಟ್ಟಿಗೆ ನಮ್ಮದು ಸೇರಿಸಲೇಬೇಕು. ಈಗ ಒಂದು ವರ್ಷದ ಹಿಂದೆ ನಮ್ಮ ಸಿದ್ದರಾಮಯ್ಯ ಸರ್ ಮುಖ್ಯಮಂತ್ರಿಯವರೇ ಕುರುಬ ಸಮಾಜನ ಅವ್ರದ್ದೇ ಆದ ಸಮಾಜನ ಅವರು SC ಪಟ್ಟಿಗೆ ಸೇರಿಸ್ಬೇಕು ಅಂತ ಕೇಂದ್ರ ಶಿಫಾರಸು ಮಾಡಿದ್ದಾರೆ ಅವರು. ಅದು ನಾವು ತುಂಬ ಅವ್ರದಕ್ಕಿಂತ ತುಂಬ ಹಿಂದುಳಿದಿದ್ದೀವಿ. ಅದು ನಮ್ಗೆ ಯಾಕೆ ಅವರು ನಮ್ಮನ್ನು ಇಷ್ಟೊಂದು ಕಡೆಗಣಿಸ್ತಾವ್ರೆ ನಮ್ಗೆ ಅರ್ಥನೇ ಆಗ್ತಾಯಿದೆ. ಯಾಕೆಂದರೆ ಅವ್ರು ಹಿಂದುಳಿದವ್ರಿಗೆ ಅಂತ ಹೇಳ್ಕೊ ಬರ್ತಾನೆ ಇದ್ದಾರೆ. ನಾವು ಅವ್ರಿಗೆ ಅಹಿಂದ ವರ್ಗದಿಂದ ನಾವು ಹಲವಾರು ಬಾರಿ ನಮ್ಮ ಏನು ಸಮಾಜ ಇದೆಯೋ ಎಲ್ಲ ನಾವು ತುಂಬ ಬೆಂಬಲ ಕೊಟ್ಟಿರೋದೇ ನಮ್ಮ ಸಿದ್ದರಾಮಯ್ಯ ಸರ್ಗೆ. ಅವರು ಏನಕ್ಕೆ ನಮ್ಮನ್ನು ಯಾಕೆ ಕಡೆಗಣಿಸ್ತಾ ಇದ್ದಾರೆ ಅವರು ಅವ್ರಿಗಿಂತ ನಾವು ತುಂಬ ದುರ್ಬಲವಾಗಿದ್ದೀವಿ. ನೀವು ನೋಡಿರ್ಬೋದು, ಇಲ್ಲಿ ಎಷ್ಟು ತೊಂದರೆ ಸಿಗಾಕೊಂಡಿದ್ದೀವಿ ಅಂತ ತುಂಬ ಕಷ್ಟ ಆಗ್ತಾಯಿದೆ. ನಾವು ಜೀವನ ಮಾಡೋದಕ್ಕೇ ಕಷ್ಟ ಆಗ್ತಾಯಿದೆ. ಅದು ಯಾಕೆ ನಮ್ಮ ಈ ಕುರುಡು ಸರ್ಕಾರಕ್ಕೆ ಯಾಕೆ ಅರ್ಥ ಆಗ್ತಾಯಿಲ್ಲ? ನಾವು ಎಷ್ಟು ಪ್ರತಿಭಟನೆ ಮಾಡಬೇಕು. ಈಗ ಹಲವಾರು ಬಾರಿ ನಮ್ಮ ತಂದೆ ನಮ್ಮ ಮುತ್ತಾತದಿಂದನೂ ಪ್ರತಿಭಟನೆ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಈಗ ಏನೇ ಮಾಡಬೇಕಾದ್ರೂ ನಮಗೆ ಆರ್ಥಿಕ ಬೆಂಬಲ ಕಮ್ಮಿ ಇದೆ. ನಾವು ಈ ಮುಂದೆ ಬರೋಕ್ಕೆ ಈಗ ಏನೋ ಪ್ರತಿಭಟನೆ ಮಾಡ್ಬೇಕಾದ್ರೆ ನಮ್ಗೆ ಆರ್ಥಿಕ ಬೆಂಬಲ ಇಲ್ಲ. ಈ ಥರ ಸಣ್ಣದಾಗಿ ಮಾಡ್ಕೊಂಡು ಆದ್ರೂ ಎಲ್ಲ ಬಲವಂತವಾಗಿ ನಾವು ತುಂಬ ಜನ ನಮಗೆಲ್ಲ ಸೇರಿ ನಾವು ಮುಂದೆ ಏನಾದರೂ ಒಂದು ಮಾಡೋಣ, ಇಲ್ಲ ನಮಗೂ ಈ ಥರ ಮಾಡಲೇಬೇಕು, ಇಲ್ಲ ಅದು ಏನು ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ, ನಾವು ST ಪಟ್ಟಿಗೆ ನಾವು ಸೇರಿಸಲೇಬೇಕು ಅಂತ ನಾವು ಭಾರಿ ಒತ್ತಾಯ ಮಾಡ್ತಾಯಿದ್ದೀವಿ. ನಾವು ಸಿದ್ದರಾಮಯ್ಯ ಸರ್ಗೆ ಒತ್ತಾಯ ಮಾಡ್ತಾಯಿದ್ದೀವಿ. ನಮ್ಮ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದೇ ಅಷ್ಟು, ದಯವಿಟ್ಟು ಅದು ಮಾಡಬೇಕು ಅಂತ ನಾವು ಕೇಂದ್ರ ಸರ್ಕಾರ ಶಿಫಾರಸು ಮಾಡಬೇಕು ನಮ್ಮ ಸರ್ಕಾರದವರು ಅಂತ ನಾವು ಕೇಳ್ತಾ ಇದ್ದೀವಿ. ಥ್ಯಾಂಕ್ ಯು.